ಇವ್ರಿಗೆ ಹಾಕಿ ಅಂತಂದ್ರೆ. ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ತುಂಬ ಅವ್ರ ಇವ್ರ ಹತ್ರ ಎಲ್ಲ ಇಸ್ಕೊಂಡಿದ್ದಾರೆ, ಅದಕ್ಕೆ ಕೇಳಿದೆ. ಮುಚ್ಚಿಟ್ಟು ಹೇಳಬಾಡ್ರಿ, ಎಷ್ಟೆಷ್ಟು ಕೊಟ್ಟಿದ್ದೀರಿ ಹೇಳ್ರಿ. ಅಲ್ಲ ಕೊಟ್ಟಿವಿ ಏನ್ ಮಾಡ್ಬೇಕೀಗ? ಅಲ್ಲ ಜಸ್ಟ್ ಮಾಹಿತಿ ವಾಪಸ್ ಬರ್ತದ ವಾಪಸ್ ಅಂದ್ರೆ ಜಸ್ಟ್ ಮಾಹಿತಿ. ಏನ್ ಮಾಡ್ಬೇಕು? ಅದನ್ನೇ ಈಗ ನಾವು ರೆಕಾರ್ಡಿಂಗ್ ಮಾಡ್ತಾ ಇರೋದು. ಈಗ ಅದನ್ನೇ ಮಾಡ್ತಾ ಇರೋದು. ರೆಕಾರ್ಡಿಂಗ್ ಅಂದ್ರೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ. ಯಾಕಂತಂದ್ರೆ ಪ್ರತಿಯೊಬ್ಬರು ಎಲ್ಲಾರ ಹತ್ರನು 10,000 15,000 ಬಸವ ಸುತ್ತಿ ಎಲ್ಲ ತಗೊಂಡಿದ್ದಾರೆ. ವಸೂಲಿ ಮಾಡ್ಯಾರ ಈಗ. ಎಷ್ಟು ಕೊಟ್ಟಿರಿ? 35,000 ರೂಪಾಯಿನ ಈ ತೋಟಗಾರಿಕೆದು. ಎದೆ ನಡ್ಗೋತಲ್ಲ ನನಗೆ, ನಮ್ಗೆ ನಡ್ಗೋಗ್ಬಿಡ್ತು ಸರ್. ನಾನು ಅದನ್ನೂ ಹೇಳ್ದವ್ರಿಗೆ, ಅತಿ ತಗೋಬೇಡ್ರಿ, ತಗೋಣ ಒಂದ್ ಸ್ವಲ್ಪ ತಗೊಳ್ರಿ. ನಾನು ಅದನ್ನು ತಿಳಿಸಿ ಹೇಳ್ದೆ ಅವ್ರಿಗೆ. ಅಯ್ಯೋ ಏನ್ರಿ 140 ಬರುತ್ತೆ ಪುಕ್ಷಟಿ ದುಡ್ಡು, 35,000 ಕೊಟ್ರೆ ಏನ್ ಕಳ್ಕೊಂತೀರ ನೀವು? ನಾನೇ ಎಲ್ಲ ಅದು PDO ಅವರು ಇವರು ಅಂತ ಹೇಳಿದ್ರು. ಯಾರಿಲ್ಲ, ಗುರುನೇ ಹೇಳಿದ್ ನನಗೆ. ಗುರುನೇ ನಮ್ ಗುರು ಕೈಯೇ ಕೊಟ್ಟಿರೋದು, ಮತ್ತೆ ಯಾರು ಕೊಟ್ಟಿಲ್ಲ. ನಾನು ಒಂದ್ಸರಿ 15,000 ರೂಪಾಯಿ ಬಿಲ್ ಆಗಿತ್ತು, ಬಿಲ್ಲಲ್ಲೇ ತಕೊಂಡ್ರು ಅವರೇ. ಒಂದ್ ಸ್ವಲ್ಪ ಅವ್ರ ಮನೆಯವ್ರದ್ದು ಇವ್ರದ್ದು ಸಂಪತ್ತೊಂದು ಅವ್ರದ್ದೆಲ್ಲ ಬಿಲ್ ಹಾಕ್ಸ್ಕೊಂಡ್ರು. 15,000 ಸರಿ. 15,000 ಚಿಲ್ಲರೆ ಅವ್ರಿಗೆ ಹೋಗಿತ್ತು. ಅವರೇ ಬಿಡಿಸ್ಕೊಂಡ್ರು, ಅದು ಅಲ್ಲಿ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಬಿಲ್ ಬರೋದಿತ್ತು. ಅವಾಗ ಏನಂದ್ರೆ ಇಲ್ಲ ನೀವು 20,000 ಕೊಡ್ಲೇಬೇಕು ಅಂದ್ರೆ, ನಾವೇನಂದ್ರೆ ಪೂರ್ತಿ ದುಡ್ಡು ಬರ್ಲಿ, ಪೂರ್ತಿ ದುಡ್ಡಾರು ಬಂದ್ಮೇಲೆ ನಾವು ಕೊಡ್ತೀವಿ. ಇನ್ನು ಬಂದೇ ಇಲ್ಲ ನಮ್ಗೆ, 60,000 ಬಂದಿತ್ತು ಅಲ್ಲ ಇವ್ರು ಹಂಗಂದ್ಮೇಲೆ ಇಲ್ಲ ನೀವು 20,000 ಕೊಟ್ರೆ ಮಾತ್ರ ನೆಕ್ಸ್ಟ್ ಬಿಲ್ ಹಾಕಿಸ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದಂಗೆ ಇನ್ನೊಂದ್ಸಲ ನೀವು ಕೊಟ್ರೆ ಮಾತ್ರ ಹಾಕಿಸ್ತೀವಿ ಅಂತ ಇವ್ರು ಹೇಳಿದ್ರು. ನಾನೇ ಹೋಗಿ ಆನೋಟಿಗೆ ಹೋಗಿ ಅದು ಎಲ್ಲಿ ಒಂದೇ ದಿನದಲ್ಲಿ ಹೇಳಿದ್ರು, ಇಲ್ಲ ನಂಗೆ ನಾಳೆ ಸತಿ ಬೇಕೇ ಬೇಕು ಅಂತ. ಅವ್ರು ದುಡ್ಡಿಲ್ಲ, ನಾನು ಅವ್ರ ಹತ್ರ ಇವ್ರ ಹತ್ರ ಇಷ್ಟು 20,000 ಸರಿ ಮಾಡಿ ಆನೋಟಿಗೆ ಹೋಗಿ ಕೊಟ್ಟು ಬಂದಿದ್ದೆ. ಒಟ್ಟು 35,000 ರೂಪಾಯಿ ಮುಟ್ಟೋಯ್ತು ಅವ್ರು. ನೀವು ಗುರು ಕೈಯಲ್ಲೇ ಕೊಟ್ಟಿರೋದು? ಗುರು ಕೈಯೇ ಕೊಟ್ಟಿರೋದು. ಅಂದ್ರೆ ಅವಾಗ ಇಲ್ಲಿ ಬಂದತ್ತಲ್ಲಪ್ಪ ಅಂತ ಕೇಳಂತೀರಿ, ಆಯ್ತಾ? ಯಾಕಂದ್ರೆ ಹಂಗೆ ಮಾಡ್ತಾವ್ರೆ ಎಲ್ಲರಿಗೂ. ಅದೇ ರೀತಿ ಹೇಳ್ರಿ ನೀವು. ಯಾರಾದ್ರೂ ಏನಾರು ಇಸ್ಕೊಂಡ್ರು ಹೇಳ್ರಿ, ನಮಗೆ ಇಟ್ಕೊಡ್ರಿ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿರಿ ದುಡ್ಡು? ಗುರುಗೊಂದು 5,000 ಕೊಟ್ಟವೆ, ಚೇರ್ಮನ್ ನೆಂಬರ್ಗೆ ಯಾರಿಗೊಂದೊಂದು 2,000 ಪೀಡಿಯರ್ಗೊಂದು ಸತಿ 1,500 ಕೊಟ್ಟು, ಮತ್ತೆ 1,500 ಕೊಟ್ಟು, ಮತ್ತೆ ಅಲ್ಲ ನೀವು ಕೈ ಮೇಲೆ ಕೊಟ್ಟಿರೋದು ದುಡ್ಡು ಹೋಗಿ ಕೊಟ್ಟೆ 10,000-15,000 ರೂಪಾಯಿ ಇವನಿಗೆ. ಅಲ್ಲ ಗುರುಗೆ ನೀವು ಹಣ ಕ್ಯಾಶ್ ಕೊಟ್ಟಿರೋದ? ಶಿವಮೊಗ್ಗಕ್ಕೆ ಹೋಗಿ ಮಾಡ್ಸಿದ್ರೆ 2,000 ಕೊಟ್ಟೆ. ಅದು ಹೆಚ್ಚುವರಿ ದುಡ್ಡು ಬಂದಿರ 30,000ದಲ್ಲಿ ಇವ್ರಿಗೆ 5,000 2,000 ಕೊಟ್ಟಿರ. ಗುರು ಹಾಲಪ್ಪರ್ ಮಗ, ಗುರು ಅವ್ನಿಗೆ 5,000 ರೂಪಾಯಿ ಕೊಟ್ಟಿರ. ಮತ್ತೆ ಮಾಡಿಸ್ಕೊಂಬರಕ್ಕೆ ಯಾರಿಗೆ ಕೊಟ್ಟಿರ? 2,000 ರೂಪಾಯಿ ಹಂಗೆ 2,000 ರೂಪಾಯಿ. ಶಿವಮೊಗ್ಗ ಪಮ್ಮಗ ಎಂಥದ್ದು ಮಾಡಿಸ್ಕೊಂಬರೋದಿಲ್ಲ, ಅದು ಗ್ರಾಮ ಪಂಚಾಯತಿಲೇ ಮಾಡೋದು. ಒಟ್ಟು 7,000 ರೂಪಾಯಿ ಆಯ್ತು ಅಲ್ಲಿಗೆ ಅವ್ನಿಗೆ ಕೊಟ್ಟಿರೋದು. ಮತ್ತೆ ಇನ್ಯಾರಿಗೆ ಕೊಟ್ಟಿರ? ಈಗ ಮೆಂಬರಿಗೆ, ಅದು ಪಂಚಾಯತಿ ಚೇರ್ಮನ್ರಿಗೆ ಒಂದ್ಸಲ 2,000 ಒಟ್ಟು 2-3,000 ಆಯ್ತು. ಅವನಿಗೆ 7,000 ಆಯ್ತು. 10,000 ಇವ್ರಿಗೆ ಕೊಟ್ಟಿರ. ಸಾಬಣ್ಣ ಕೊಟ್ಟಲ್ಲ, ಇವ್ರ ಅವನು ಬಂದಿಲ್ಲ, ಅವನು ಬಂದಿಲ್ಲ, ಗುಂಡಿನ ಸೈನ್ ಮಾಡಕ್ ರೊಕ್ಕ ಕೊಟ್ರೆ ಮಾಡೋದು ಅನ್ಲಿಕ್ಕೆ. ಯಾರು? ಗುಂಡಿನ ಹೆಂಡತಿ ಮೆಂಬರ್, ಈ ಒಂದು ಚೇರ್ಮನ್ 3,000 ರೂಪಾಯಿ ಅಕ್ಕಿಗೆ ಕೊಟ್ಟ. ಇದರಲ್ಲಿ ಇದೆ 76,615 ರೂಪಾಯಿ ಇದುವರೆಗೂ ಕೊಟ್ಟಿದ್ದಾರೆ ನಿಮಗೆ. 76,600 ಅಷ್ಟು ನಿಮಗೆ ಕೈ ಸಿಕ್ಕಿಲ್ಲ. ಒಂದು ಅರ್ಧನಾರ ಸಿಕ್ಕಿದೆಯಾ? ಎಷ್ಟು ಸಿಕ್ಕಿರ್ಬೋದು ಇದುವರೆಗೂ? ಒಂದು 40-45 ಸಾವಿರ ಸಿಕ್ಕಿರ್ಬೋದು. ಅದು ಟೋಟಲ್ ಎಷ್ಟು ಸ್ಯಾಂಕ್ಷನ್ ಆಗಿತ್ತು? ಸ್ಯಾಂಕ್ಷನ್ ಅಂದ್ರೆ ನೋಡ್ರಿ ಎಕರೆಕ್ಕೆ ಎಷ್ಟು ಬರ್ಬೋದು ರೀ ಅದು ಮಿನಿಮಮ್? ಅದು 1,63,000 ರೂಪಾಯಿ ಏನೋ ಇದೆ ಟೋಟ್ಲು. ಅದು ಎಷ್ಟು ಸ್ಯಾಂಕ್ಷನ್? ಒಬ್ಬರಿಗೆ ಒಂದೊಂದು ಸ್ಯಾಂಕ್ಷನ್ ಆಗಿರುತ್ತೆ. ನಮ್ಮ ಜಮೀನು ಇರೋದು ತೋಟ ಮಾಡಿದ್ದು 1 ಎಕರೆ 23 ಗುಂಟೆ. ಅದರಲ್ಲಿ ಸಿಕ್ಕಿದ್ದು ನಮಗೆ ಒಂದು ಅಮ್ಮಮ್ಮ 45,000 ಸಿಕ್ಕ 50,000 ಸಿಕ್ಕಿರ್ಬೋದು. ಇನ್ನು 76,615 ರೂಪಾಯಿ ಈಗಾಗಲೇ ಬಂದ್ಬಿಟ್ಟಿದೆ. ಅದು ಕೂಲಿ ವೆಚ್ಚ ಇದು, ಮತ್ತೆ ಸಾಮಗ್ರಿ ವೆಚ್ಚ ಅಂತ ಬೇರೆ ಕೊಡ್ತಾರೆ, ಅಡಿಕೆ ಗಿಡಕ್ಕೆ ಮತ್ತೆ ಕೊಟ್ಟಿಗೆ ಗೊಬ್ಬರ ಅಂತ. ಅದೆಲ್ಲ ಕೊಟ್ಟಿದ್ದಾರೆ ನಿಮಗೆ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ಅಂದರೆ ಇಲ್ಲಿ 76,000 ಇದೆ. ನೋಡ್ತೀನಿ ಇನ್ನು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಇವ್ರೇನಾದ್ರು ಲಂಚ ಗಿಂಚ ಏನಾರು ಇಸ್ಕೊಂಡಿದ್ದಾರೆ ನಿಮ್ಮ ಹತ್ರ ದುಡ್ಡು ಹೆಚ್ಚಿಗೆ? ಸ್ಟಾರ್ಟಿಂಗಿಗೆ ನನ್ನ ಮಗ ಈ ದುಡ್ಡನ್ನ ಸ್ಯಾಂಕ್ಷನ್ ಮಾಡ್ಸಕ್ಕಾಗಿನ ಗುರು ಅದನ್ನಲ್ಲ ಮಂಡಲ ಸ್ಟಾರ್ಟಿಂಗ್ ಬರೀ ದುಡ್ಡು ಸ್ಯಾಂಕ್ಷನ್ ಮಾಡೋಕ್ಕಾಗಿ ಸಾಲ ಮಾಡಿ 10,000 ರೂಪಾಯಿ ಕೊಟ್ಟದ್ದು ನಿಜ.
ಹಾಂ ಹಾಂ ನೋಡ್ರಿ ಹಾಂ 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 ನಮ್ದು ನಿಮ್ಮ ಎರಡನೇ ಮಗ ಮೊದಲಿಗೆ 10,000 ರೂಪಾಯಿ ಕೊಟ್ಟಿದ್ದು ನಿಜ. ಹಾಂ ಶಾಂಕ್ಷನ್ ಮಾಡ್ಸೋಕ್ಕಾಗಿನ ಹಾಂ ಎಲ್ಲೇ ಒಂದು ಕಷ್ಟಪಟ್ಟು 10,000 ರೂಪಾಯಿ ಶಾಂಕ್ಷನ್ ಮಾಡ್ಸೋಕ್ಕಾಗಿ ಕೊಟ್ಟದ್ದು ಹೌದು. ಹಾಂ 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 ಆಮೇಲೆ ಆ ದುಡ್ಡು ಶಾಂಕ್ಷನ್ ಆಗಿ ಬಂದ ಮೇಲೆ ಹಾಂ ಈಗ ಮತ್ತು ಅವ್ನು ಹೇಳ್ತಿದ್ದು ಅವನು ಅಕೌಂಟಿಗೆ ಬರ್ಬೇಕಾದ್ರಿ. ಹಾಂ 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 ಅವ್ನ ಹೆಂಡತಿ ಕಡೆಯಿಂದ ಒಂದು ರೂಪಾಯಿ ಸಿಕ್ಕಿಲ್ಲ. ಅವ್ನ ಹೆಂಡತಿ ಅಕೌಂಟಿಗೆ ಹಾಕ್ಸ್ಕೊಂಡಿದ್ದಾನೆ ಆತ. ಹಾಕ್ಕೊಂಡಿದ್ದ. ಕೂಲಿ ವೆಚ್ಚನ ಅವ್ನ ಹೆಂಡತಿ ಅಕೌಂಟಿಗೆ ಹಾಕ್ಸ್ಕೊಂಡಿದ್ದಾನೆ. ಸರಿ. ಹಾಂ ಆಮೇಲೆ ಆ ದುಡ್ಡನ್ನು ಮತ್ತೆ ಹಂತವಾಗಿ ಬಂದದ್ದನ್ನು ಹಾಂ ಮತ್ತೆ 10,000 ರೊಕ್ಕ ತಿಂದ್ಕೊಂತಾನೆ. ಹಾಂ ನಮಗೆ ಎಷ್ಟು ಬರ್ಬೇಕು ಅಷ್ಟು ಬಂತು. ಒಂಥರ ಸಮಸ್ಯೆ ಆಯ್ತಪ್ಪ ಇದು ಕೊನೆಗೆ. ಅಲ್ಲ ನಾನು ಹೇಳೋದೇನು ಗೊತ್ತಾ, ಇವ್ರು ಒಟ್ಟಿಗೆ ನಿಮ್ಮ ಅಕೌಂಟಿಗೆ ಹಾಕ್ಬಿಟ್ರೆ ನೀವು ಹೆಂಗಾರ ಮಾಡಿಸ್ಕೊಳ್ರಿ, ಒಟ್ಟು ಕೆಲಸ ಆಗುತ್ತೆ ನಿಮಗೆ. ಒಟ್ಟಿಗೆ ನಿಮ್ಮ ಅಕೌಂಟ್ಗೆ ಹಾಕ್ಬಿಟ್ರೆ ನಿಮ್ಮ ದುಡ್ಡು ಬರುತ್ತೆ. ಅದರಲ್ಲಿ ಲಂಚನೂ ಕೊಟ್ಟು ಅವ್ರು ಹೋಗಿ ನಾವು ಬೇಡ ಅಂಥದ್ದು ಈ ಥರ ಮಾಡಿದ್ದಾರೆ. ಬೇರೆ ಯಾರು ಅಲ್ರಿ, ನಮ್ಮೂರು ಆಫೀಸ್ ಗುರು ಅದಾನಲ್ಲ ಹಾಂ 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 ಮನುಷ್ಯ ಹಾಂ ಎಷ್ಟು ತಿನ್ಬೇಕು ಅಷ್ಟು ತಿನ್ಬೇಕು. ಹಾಂ ಈಗ ನಾವು ಬಡವ್ರನ್ರಿ, ಹಾಂ ಹಾಂ ಒಬ್ಬ ಮನುಷ್ಯ ಬುದ್ಧಿವಂತ ಅದಾನ ಅಂತ ನಂಬಿ ಕೊಟ್ಟದ್ದನ್ನು ಹಾಂ ಅದರಲ್ಲಿ ನಮಗೆ ಎಷ್ಟು ಕೊಡ್ಬೇಕು ಕೊಡ್ಬೇಕು. ಹಾಂ ಬಾಕಿದನ್ನ ಇನ್ನೂ 1,000 ರೂಪಾಯಿ ಹೆಚ್ಚಿಗೆ ಕೇಳಿ ಅದನ್ನ ಕೇಳಿ ಪಡಿಬೇಕು. ಕೇಳಿ ಪಡಿಯಂಥದ್ದಿಲ್ಲ, ತಪ್ಪು ಮಾಡಿದಾನು ಭಾಳ. ಯಾಕಂದರೆ ಭಾಳ ತಪ್ಪು ಮಾಡಿ 35,000 35 ಇಡೀ ಊರು ತುಂಬಾನು ಯಾವ ತಡ್ರಿ ಇದೇ ಬರೀ ಬಾತ್ರೂಮು ಹಾಂ ಅವ್ರ ಅಪ್ಪ ಕಟ್ಸಿದ್ದಲ್ಲ ಯಾವುದು ಅಲ್ಲ. ಹಿಂಗೆ ಫೋಟೋ ಹೊಡ್ಕೊಂಡು ಹೋಗ ಗಂಟನ 200 ರೂಪಾಯಿ ಕೊಡು. ಆತಪ್ಪ ಕೊಟ್ಟು ನೋಡಿ. ಅದರಂತೆ ಬರೀ ಫೋಟೋ ಹೊಡ್ಕೊಂಡು ಹೋಗಕ್ಕೆ 3 ಸರಿ ಕೊಟ್ಟೇನು. ಒಂದ್ಸರಿ 100, ಒಂದ್ಸರಿ 200, ಒಂದ್ಸರಿ 100, ಒಂದ್ಸರಿ 200. ಬಾತ್ರೂಮ್ ಮಾಡ್ಸೋಕ್ಕೆ ಅದು ಮಂಡಳಿಯಿಂದ ಬಂದದ್ದು. ಸ್ಯಾಂಕ್ಷನ್ ಆಯ್ತಾ ಈಗ? ನೀವು 83,000 ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಇದರಲ್ಲಿ ಬರೋದಲ್ಲ ಅಂದಾಜು ವೆಚ್ಚ. ಅಂದಾಜು ವೆಚ್ಚ ಬರೆದಿದ್ದು. ಅದಕ್ಕೆ ನಿಮ್ಗೇನು ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಸರಿ ಸರಿ ಸರಿ. ಮತ್ತೇನಾದ್ರು ದುಡ್ಡು ಇಸ್ಕೊಂಡಿದ್ದಾರೆ ಹೆಚ್ಚುವರಿ? ಎಷ್ಟು ಕೊಟ್ಟಿದ್ದೀರಾ? ಯಾಕಂದರೆ ನಮ್ಮ ಗ್ರಾಮದಲ್ಲಿ ಒಬ್ಬರು 30-40 ಕೊಟ್ಟಿದ್ದಾರೆ, 30,000 ಕೊಟ್ಟಿದ್ದಾರೆ, ಹಿಂಗೆಲ್ಲ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ಬಿಡ್ರಿ ಇವ್ರು. ಹಿಂಗೆಲ್ಲ ನೋಡಿ ಸಾಕಾಗೋಯ್ತು ನಮ್ಗೆ ಕೇಳಿ. 20,000 ನಾವು ಕೊಡಿ. ನಂದು ಹೆಚ್ಚು ಕಮ್ಮಿ 20,000 ತಗೊಂಡ್ರೆ. 20,000 ರೂಪಾಯಿ ನಿಮ್ಮ ಹತ್ರ ತೊಗೊಂಡಿದ್ದಾರೆ. ಅದು ಯಾವ ಇಸ್ವಿಲ್ ತೊಗೊಂಡಿದ್ದು? ಈ ಇಸ್ವಿಲ್ ತೊಗೊಂಡಿರೋದು? ಹೋದ ವರ್ಷನ? ಹೋದ ವರ್ಷ. ಯಾರು ಇಸ್ಕೊಂಡಿರೋದು? ಗುರು ಕಡೆಗೆ ಕೊಟ್ಟಾನ. ಗುರು ಕಡೆ ಕೊಟ್ಟಿರಾ? ಎಷ್ಟು ಕೊಟ್ಟಿದ್ದಾರೆ ಕ್ಯಾಶ್ ಅವ್ರ ಕೈಲಿ? ಕ್ಯಾಶ್ 20,000ನೇ. 20,000 ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀರಾ? ಒಂದ್ಸರಿ 10,000, ಒಂದ್ಸರಿ 10,000. ನಿಮ್ಗೆ ಸ್ಯಾಂಕ್ಷನ್ ಆದ್ಮೇಲೆ ಕೊಟ್ಟಿರೋದು ಇದು? ಒಂದ್ಸರಿ ಉದ್ಯೋಗಾದ್ರಿ ಆಳ ಬಂತಲ್ಲ, ದುಡ್ಡು ಬಂತು, ಅವಾಗ 10,000 ಕೊಟ್ಟಿವಿ. ನೀವೇ ಹೋಗಿ ಕ್ಯಾಶ್ ಕೊಟ್ಟಿದ್ದೀರಾ? ಅದ್ ದುಡ್ಡು ಇಸ್ಕೊಳ್ಳಿಲ್ಲ ನಾವು, ಅಲ್ಲೇ ಅವ್ರಿಗೆ ಅವ್ರ ಅಕೌಂಟಿಗೆ ಹಾಕೋ ಥರ ಮಾಡಿದ್ರಿ? ಇಲ್ರಿ, ಅವ್ರ ಹುಳ್ಳಿ ರಂಗಪ್ಪ ಬಂದಿದ್ದ. ಬಟ್ ಕೊಟ್ಟರು. ಹುಳ್ಳಿ ರಂಗಪ್ಪ ಅಂದ್ರೆ ಬಿಲ್ ಕಲೆಕ್ಟ್ರ? ದುಡ್ಡು ತಕ್ಕೊಡಕ್ಕಾಗೆ ಬಂದಿದ್ದ ಅವನು. ಸರಿ. ಒಟ್ಟು 49,749 ರೂಪಾಯಿ ಹಾಕಿದ್ದಾರೆ. ನಮ್ಮ ಕೈಗೆ ಸಿಕ್ಕಿದ್ 30,000. ಉಳಿದಿದ್ದೇನಾಯ್ತು? ಕೊಟ್ಟಿಲ್ಲ, ಜನ ಬಂದಿಲ್ಲ ಅಂತ ಹೇಳಿರ್ತಾರೆ. ಅದು ಹೆಂಗೆ ಬಂದಿಲ್ಲ ಅಂತ ಹೇಳ್ತಾರೆ? ಎಲ್ಲ ರೆಕಾರ್ಡ್ ಇರುತ್ತಲ್ಲ. ಇಲ್ರಿ, ಇವ್ರು ಕೇಳಿದ್ರೆ ನಾ ಹಾಕಿದ್ದೀನಿ ಅಂತಾನೆ ಹೇಳೋದು. ಆ ಜನ ನೋಡ್ರೆ ನಮ್ಮ ಅಕೌಂಟಿಗೆ ಬಂದಿರಂತ ಪಾಸ್ಬುಕ್ ಒಬ್ಬೊಬ್ರು ಕೊಡ್ತಾರೆ, ಒಬ್ರು ಕೊಡಲ್ಲ. ಈಗ ಅವ್ರು ನಿನ್ನೆ ಬಂದಿದ್ರು ಗುರಾಣರು, ಇಲ್ಲ ನಾ ಹಾಕಿದ್ದೀನಿ ಕೇಳ್ರಿ ಅಂತಾರೆ. ಅವ್ರು ಈಗ ಜಾಸ್ತಿ ನಾವು ಫೋರ್ಸ್ ಮಾಡ್ಕೊಂಡ್ರೆ ಜಗಳಕ್ಕೆ ಬಂದಿರ್ತಾರೆ. ಈಗ ನಮ್ಮ ಅಪ್ಪ ಬೇರೆ ಇಲ್ಲ, ಈಗ ನಮ್ಮ ಅಪ್ಪ ಹೇಳಿ ಗೊತ್ತಾಯ್ತು. ಅವರೇನಾದ್ರು ದುಡ್ಡು ಇಸ್ಕೊಂಡಿದ್ದಾರೆ ನಿಮ್ಮ ಹತ್ರ? ಹೆಚ್ಚುವರಿ ಏನಾದರೂ ಏನು ಇಸ್ಕೊಂಡಿಲ್ಲಲ್ಲ? ಸರಿ. ಮತ್ತು ಇದು ನೀವು ಕಾಮಗಾರಿ ಫಲಕ ಹಾಕಿದಾರಲ್ಲ, ಅದಕ್ಕೇನಾದರೂ ಕೊಡಿ ಅಂತ ಎಕ್ಸ್ಟ್ರಾ ಇಸ್ಕೊಂಡಿದ್ದಾರೆ? ಇಲ್ಲ, ಅವರೇ ತಂದು ಹಾಕಿರೋದು ಕಾಮಗಾರಿ ಫಲಕ. ಸರಿ ಸರಿ. ಒಟ್ಟು 49,000 ಈ ವರ್ಷದಲ್ಲಿ ತೋರಿಸಿರೋದು. ಇನ್ನು ಟೋಟಲ್ ಎಷ್ಟಮ್ಮ ಸ್ಯಾಂಕ್ಷನ್ ಆಗಿರೋದು ಅದಕ್ಕೆ? ಅದು ಸರಿ, ಟೋಟಲ್ ಸ್ಯಾಂಕ್ಷನ್ ಆಗಿರೋದು 1,63,000 ರೂಪಾಯಿನೇ ಎಷ್ಟು ಅಂತ ಗೊತ್ತಿಲ್ಲ ನಮ್ಗೆ. ನಿಮ್ಗೆ ಗೊತ್ತೇ ಅಲ್ವಾ? ನಮ್ಗೆ ಗೊತ್ತೇ ಇಲ್ಲ. ಅದೇನು ಚೀಟಿ ಅಷ್ಟೇ ಬರೆದು ಕೊಟ್ಟಿದ್ದಾರೆ, ಅದರಲ್ಲೂ ಕೊಡೋರು ಕೊಟ್ಟರು, ಕೊಡ್ದಿದ್ದಾರೆ ಇಲ್ಲ ಅಷ್ಟೇ. ಹೇಳಿ. ನಮ್ಮ ಹತ್ರ ಅಂದರೆ ನಾವು ಗ್ರಾಮ ಪಂಚಾಯತಿರಲ್ಲ, ಹೊರಗಿಂದ ನಾವು ಹಂಗೆ ನೋಡ್ತಾ ಇರೋದು. ನಮಗೆ ತುಂಬ ಜನ ಹತ್ರ ಜನಕ್ಕೆ ದುಡ್ಡು ಬಂದಿಲ್ಲ, ಹಂಗಾಗಿ ಹೇಳ್ತಾ ಇದ್ರು. ದುಡ್ಡು ಅಲ್ಲಲ್ಲ, ಯಾರು ಕೇಳಂಗಿಲ್ಲ. 1 ರೂಪಾಯಿನ ಯಾರು ಕೊಡ್ಲೂಬಾರ್ದು. ಯಾರು ಇಸ್ಕೊಂಡಿದ್ದು? ಗುರಣ್ಣ ಇಸ್ಕೊಂಡಿದ್ದ. ಓಕೆ. ಒಟ್ಟು ನೀವು ಕೈರೋನ್ ಬಿ ಕೋಮ್ ಮರ್ಜಿನ್ ಸಾಕಲ್ವಾ? ನಿಮಗೆ 1,24,000 ರೂಪಾಯಿ ಸ್ಯಾಂಕ್ಷನ್ ಇದೆ. ನಿಮಗೆ ಈಗ ಮುಟ್ಟಿರೋದು ಕೇವಲ 20,930 ರೂಪಾಯಿ ಅಷ್ಟು ಬಂದಿದೆಯಾ?
ಎಷ್ಟು ಹೇಳಿದ್ರೆ 20,930 ರೂಪಾಯಿ ಬಂದಿದೆ ಅಷ್ಟೇ ಇದುವರೆಗೂ ಬಿಡುಗಡೆ ಆಗಿರೋದು ಹಣ. ಸರ್ ಅದೇ ಹೇಳಿದೆ 20,000 ಕೈ ಸಿಗುತ್ತೆ ಅಷ್ಟೇ ಸರ್. 20,000 ಕೈ ಸಿಕ್ಕಿದೆಯಾ? ಸರ್ ಆ ನೇಮ್ ಬೋರ್ಡಿಗೆ ಅದಕ್ಕೆಲ್ಲ ಅವ್ರೇನೋ ದುಡ್ಡು ಕೊಟ್ಟಿದ್ರೆ ನೀವೇ ಹಾಕ್ಕೊಂಡಿರೋದು? ನಾವೆಲ್ಲ ಸ್ವಂತ ಖರ್ಚು ಮಾಡಿ ಸರ್. ನೀವೇ ಸ್ವಂತ ಖರ್ಚು ಮಾಡೋದು. ಈಗ ನಿಮ್ಗೆ ಸ್ಯಾಂಕ್ಷನ್ ಆಗಿರೋದು 1,24,000. ನೀವು ಬರೀ 24,000 ಅಂತ ಹೇಳ್ತಿರಲ್ಲ? ಹೌದು ಸರ್, ನಂಗೆ ಮಾಡಿಕೊಡ್ದೆ ಅಷ್ಟೇ ಮಾಡಿಕೊಟ್ಟೆ ಹಿಂಗೆ ಮಾಡಿದ್ರಿ ಸರ್. ಹೇಳಿ ನಾನು ಅಷ್ಟು ಬಿಲ್ ತೆಗೆದುಕೊಡ್ರಿ ನಾನು ಹಿಂಗೆ ಆಕತ್ತೆ ಅಂದರೆ ಒಂದು ಸಮಸ್ಯೆ ಮತ್ತೆ ಹಿಂಗೆ ಮಾಡಿದ್ರು ಮತ್ತೆ ಹೆಂಗೆ ಮಾಡ್ತಾರೆ? ಓಕೆ, ಮೆಟೀರಿಯಲ್ ಖರ್ಚೇನಿಲ್ಲ, ಜಸ್ಟ್ ಮಾಹಿತಿ ತಿಳ್ಕೊಳ್ತಾ ಇರೋದು. ಈಗ ನೀವು ವೇಜಸ್ ಅಷ್ಟೇ ಹಾಕಿದ್ದಾರೆ, ಮೆಟೀರಿಯಲ್ ಖರ್ಚು ಯಾವುದು ಹಾಕಿಲ್ಲ. ನಿಮ್ದು ಆಡಿಟ್ ಪೀರಿಯಡ್ ಈ ವರ್ಷದಂತ ಕಾಣ್ತಿದ್ದು 21ರದ್ದು 20,930. ಸರಿ, ಇದಕ್ಕೆ ನೀವು ಅವ್ರು ಮತ್ತೆ ಇದಕ್ಕೆ ಏನಾದರೂ ದುಡ್ಡು ಇಸ್ಕೊಂಡಿದ್ದಾರಾ? ಏನಾರ ಒಂದು 2,000, 5,000, 6,000 ಎಷ್ಟು? 5,000 ರೂಪಾಯಿ ಕೊಟ್ಟಿದ್ದೀರಾ? ಅಲ್ಲ ಸ್ವಾಮಿ, ಇಲ್ಲಿ ಬರೋದು 20,000 ರೂಪಾಯಿ ಬಂದಿದೆ. 20,000 ರೂಪಾಯಿಗೆ ನೀವು 5,000 ರೂಪಾಯಿ ಕೊಟ್ಟಿದ್ದೀರಾ? ಏನು ಸರ್, ಮತ್ತು ಅದು ಕೊಡಪ್ಪ ಖುಷಿಯಿಂದ ಅಂತಾರೆ, ಅದನ್ನು ಕೊಡ್ಲಿಕ್ಕೆ ನಡೆಯಲ್ಲ ಮತ್ತೆ.